ಗುಡ್ ಮಾರ್ನಿಂಗ್ ಗಾಯ್ಸ್. ಮಾರ್ನಿಂಗ್ ವಾಕ್. ಓಕೆ 6 ಆಗಿದೆ, ಲೇಟ್ ಆಗಿಬಿಟ್ಟಿದೆ. ಯಾಕೇನು 3-4 ಡೇಸ್ ಆಯಿತು ಲೇಟ್ ಆಗ್ತಾ ಇದೆ. ಓಕೆ, ನಿನ್ನೆನೂ ಲೇಟ್ ಆಗಿತ್ತು, ಮೊನ್ನೆನೂ ಲೇಟ್ ಆಗಿತ್ತು. ಓಕೆ, ಮಾರ್ನಿಂಗ್ ವಾಕ್. ನೋಡಿ ಸೂರ್ಯ ಬಂದಿದ್ದಾನೆ. ಓಕೆ, ಹೆಂಗೆ ವೆದರ್ ಎಷ್ಟು ಚೆನ್ನಾಗಿದೆ ನೋಡಿ. ಓಕೆ, ಟೆರೆಸ್ ಮೇಲೆ ಬಂದು ನನ್ನ ಮಗಳು ಸಹ ಇದ್ದಾಳೆ, ಮಾಡ್ತಾ ಇದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಮಾರ್ನಿಂಗ್ ವಾಕ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ವಾಕ್ ಮಾಡೀನಿ, ಆ್ಯಕ್ಚುಲಿ ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ಟೆರೆಸ್ ಮೇಲೆ ಬಂದು ಮಾಡ್ತಾ ಇರೋದು. ಓಕೆ, ಇವೆಲ್ಲನೂ 20 ರಿಪಿಟೇಷನು, 3 ಸೆಟ್ಟು 2 ಸೆಟ್ಟು ಈ ಥರ ಮಾಡಿದ್ದೀನಿ. ಓಕೆ, ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಹಾಯ್ ಗಾಯ್ಸ್, ಇದು ಆ್ಯಕ್ಚುಲಿ ಗುರುವಾರದ ವ್ಲಾಗು. ನಂಗೆ ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ನಿನ್ನೆ ಭಾಳ ಬ್ಯುಸಿ ಇದ್ದೆ. ನಾನು ಯಾಕಂತ ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಓಕೆ, ನಾನು ಮಾರ್ನಿಂಗೇ ವಾಕಿಂಗ್ ಮುಗಿಸ್ಕೊಂಬಂದ್ಮೇಲೆ ಮೇಲೆ ನಮ್ಮ ಮನೆ ಮಾಳಿಗೆ ಮೇಲೇ ಟೆರೆಸ್ ಮೇಲೆ ನಾನು ಎಕ್ಸಸೈಸ್ ಮಾಡಿದ್ದು. ಓಕೆ, ಕೆಲವೊಬ್ಬರು ಸ್ಟೆಪ್ಪರ್ ಯೂಸ್ ಮಾಡಿ ಎಕ್ಸಸೈಸ್ ಮಾಡ್ತಿರ್ತಾರಲ್ಲ, ಹಾಗೆ ಮನೆ ಸ್ಟೆಪ್ಸ್ ಯೂಸ್ ಮಾಡಿ ಸಹ ಎಕ್ಸಸೈಸ್ ಮಾಡ್ಬೋದು. ಓಕೆ, ಸ್ವಲ್ಪ ವಾರ್ಮಪ್ ಮಾಡಿಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡಿದ್ದೀನಿ. ಡೈಲಿ ಒಂದು 45 ಮಿನಿಟ್ಸ್ ಆದರೂ ನಾನು ಯೂಶ್ವಲಿ ಎಕ್ಸಸೈಸ್ ಮಾಡ್ತಾ ಇರ್ತೀನಿ. ಓಕೆ, ಇದೆ ನನ್ನ ಮಗಳು ಕರ್ಕೊಂಡೇ ಮಾಡ್ತಾಯಿದ್ದೀನಿ ನೋಡಿ. ಅವಳು ಮೇಲೆ ಬಂದಿದ್ದಾಳೆ, ಅವಳಿಗೆ ಆಟ ಆಡೋಕೆ ಹಚ್ಚಿದ್ದೀನಿ. ಓಕೆ, ಸ್ಟೆಪ್ಪರ್ ಯೂಸ್ ಮಾಡಿ ನಾನು ಹಾಗೆ ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಬಂದಿದ್ದಾಳಲ್ಲ, ಅವಳು ಹಾಗೆ ಏನು ಮಾಡ್ತಿದ್ದೀಮ್ಮ, ಏಕೆ ಓಡ್ತಾ ಇದ್ದೀಯ, ಆ ಥರ ಎಲ್ಲ ಕಾಡಿಸ್ತಾ ಇರ್ತಾಳೆ. ಸೊ ಅದೆಲ್ಲ ಕಾಮನ್, ಅದು ಹೇಳೋದೇ ಇಲ್ಲಗ. ಬಂದು ನೋಡ್ತಾ ಇದ್ದಾಳೆ, ನೀನು ಯಾಕೆ ಹಂಗೆ ಮಾಡಕತ್ತೀಯ ಅಂತ ಕೇಳ್ತಾ ಇದ್ದಾಳೆ. ಓಕೆ ಹಿಂಗೆ ಮಾಡ್ತಿದ್ಯಾ, ಮಾಡು ಅಂತ ನನಗೆ ಬಂದು ಹೇಳ್ತಾಳೆ. ಓಕೆ, ಅವಳು ಒಂಥರ ಹೆಂಗಂದರೆ ಅವಳ ಮಾತು ಕೇಳ್ಕೋತ ನಮ್ಗೆ ಹೆಂಗೆ ಎಕ್ಸಸೈಸ್ ಮಾಡಿದೆ ಅಂತಲೇ ಗೊತ್ತಾಗಲ್ಲ ನನಗೆ. ಯೂಶ್ವಲಿ ಆ ಥರ ಯಾವಾಗಲೂ ಡೈಲಿ ನಾನು ಅವಳು ಇದ್ಲೆ ಅಂದರೆ ಅವಳನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಅವಳು ಕರ್ಕೊಂಡ್ರೆ ಇನ್ನೂ ಎಕ್ಸಸೈಸ್ ಮಾಡೋಕ್ಕೆ ಬಿಡ್ತಾಳೆ. ಓಕೆ, ನನಗೆ ಅಪ್ಪರ್ ಬಾಡಿ ಎಕ್ಸಸೈಸ್, ಸ್ವಲ್ಪ ಲೋವರ್ ಬಾಡಿ ಎಕ್ಸಸೈಸ್ ಎರಡೂ ಮಿಕ್ಸ್ ಮಾಡಿ ಡೈಲಿ ಸ್ವಲ್ಪ ಬಾಡಿ ವೇಟೆಡ್ ಎಕ್ಸಸೈಸ್ ಎಲ್ಲ ಥರ ಒಂಥರ ಮಿಕ್ಸ್ ಮಾಡಿ ನಾನು ಎಕ್ಸಸೈಸ್ ಮಾಡೋದು. ಓಕೆ, ಯಾರಿಗೆಲ್ಲ ಭಾಳ ವೇಟ್ ಇದೆ, ರೆಡ್ಯೂಸ್ ಮಾಡಬೇಕು, ಮನೇಲಿ ಹೆಂಗೆ ಮಾಡೋಕ್ಕಾಗಲ್ಲ ಅನ್ನೋರು ಇದು ಕಾಮನ್, ಇದು ಸಿಂಪಲ್ ಎಕ್ಸಸೈಸ್ ಮಾಡಿ ಸ್ವಲ್ಪ ಊಟದಲ್ಲಿ ಕಂಟ್ರೋಲ್ ಇಟ್ಕೊಂಡು ಮಾಡಿದ್ರೆ ಸಾಕು. ಯೂಶ್ವಲಿ ಆರಾಮಾಗಿ ಒಂದು 10 ಡೇಸಿಗೆ 1 kg ಏನೋ ಸ್ವಲ್ಪ ಒಂದು 15-20 ನಿಮಿಷ ಎಕ್ಸಸೈಸ್ ಮಾಡಿ. ಓಕೆ, ಊಟದಲ್ಲಿ ಕಡಿಮೆ ಮಾಡಿದ್ರು 10 ಡೇಸಿಗೆ 1 kg ಆರಾಮ್ ಕರಗುತ್ತೆ. ಓಕೆ, ನಾವು ಚೆನ್ನಾಗಿ ಕ್ಯಾಲ್ರಿ ಕೌಂಟಲ್ಲಿ ಯಾವಾಗಲೂ ಮಾಡ್ಕೋತಾ ಇರಬೇಕು. ಓಕೆ, ಎಲ್ಲ ಹೊರಗಿನ ಜಾಸ್ತಿ ತಿನ್ನಬಾರ್ದು, ಪ್ರೊಸೆಸ್ ಫುಡ್ ತಿನ್ನಬಾರ್ದು, ಅಂದರೆ ಪ್ಯಾಕ್ ಆಗಿರೋ ಫುಡ್ ತಿನ್ನಬಾರ್ದು, ಸಕ್ಕರೆ ಅಂಶ ತಿನ್ನಬಾರ್ದು. ಈ ಥರ ತಿನ್ನೋದ್ರಿಂದ ತಿನ್ನಲಾರ್ದೆ ಕಂಟ್ರೋಲ್ ಮಾಡಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಆರಾಮಾಗಿ 10 ಡೇಸಲ್ಲಿ 1 kg ವೇಟು ರಿಡ್ಯೂಸ್ ಆಗುತ್ತೆ. ಓಕೆ, ಹೀಗೆ ನಾನು ಯೂಶ್ವಲ್ ಮೊದಲೆಲ್ಲ ಮಾಡ್ಕೋತಾ 106ಇಂದ ಇವಾಗ ನಾನು 85 ತನಕ ಬಂದಿದ್ದೀನಿ. ಓಕೆ, ಈ 21 ಡೇಸ್ ರಿಸಲ್ಟ್ ಬೇರೆ ತೋರಿಸ್ತೀನಿ. ಇದೂ ಚೆನ್ನಾಗಿ ರಿಸಲ್ಟ್ ಬರ್ತಿದೆ ಹಾಗೆ. ಓಕೆ, ಅದ್ರ ರಿಸಲ್ಟ್ ನಾವು ಡೇ 21 ಮುಗಿಸಿದ ಮೇಲೆ ಮಾಡ್ತೀನಿ. ಈ ಜಂಪಿಂಗ್ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ನೋಡಿ, ಇದೂ ಭಾಳ ಯೂಸ್ಫುಲ್ಲು. ಯಾಕಂದರೆ ನಮ್ಗೆ ಸ್ಟೆಮಿನಾ ಹೆಚ್ಚಾಗುತ್ತೆ ಮತ್ತು ನಮ್ಗೆ ಬಾಡಿ ಲಿಫ್ಟ್ ಮಾಡೋ ಕೆಪಾಸಿಟಿನೂ ಹೆಚ್ಚಾಗುತ್ತೆ. ಓಕೆ, ನಾನು ಯೂಶ್ವಲಿ ಯಾವಾಗಾದ್ರೂ ಮಾಡ್ತಿರ್ತೀನಿ, ಎಲ್ಲರ ಸ್ಪೇಸ್ ಜಾಸ್ತಿ ಇದ್ದರೆ, ಜಾಗ ಜಾಸ್ತಿ ಇದ್ದರೆ ನನಗೆ. ಸೊ ಅದನ್ನ ಯೂಸ್ ಮಾಡ್ಕೊಳ್ತಿರ್ತೇನೆ ನಾನು. ಓಕೆ, ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.